Hello dear student, welcome to my new video here Yuvraj from EV Talk channel. ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಒಂದು ಹೊಸದಾಗಿರುವಂಥ ಮತ್ತು ಡಿಫ್ರೆಂಟ್ ಆಗಿರುವಂಥ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ಬಂದುಬಿಟ್ಟು ಇಟ್ ಈಸ್ ಅಬೌಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅಂದರೆ ಭಾರತೀಯ ರಾಷ್ಟ್ರೀಯ ಒಂದು ಕಾಂಗ್ರೆಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗಾದರೆ ಇವತ್ತು ಈ ಟಾಪಿಕನ್ನು ಡಿಸ್ಕಸ್ ಮಾಡೋದಕ್ಕೆ ರೀಸನ್ ಏನಪ್ಪ ಅಂತಂದರೆ, ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದವರು ಎ.ಒ. ಹ್ಯೂಮ್ ಅವರು. ಇವರು ಇದನ್ನು ಸ್ಥಾಪನೆ ಮಾಡಿದ ವರ್ಷ ಯಾವುದಪ್ಪ ಅಂತಂದರೆ 1885 28 ಡಿಸೆಂಬರ್ ಇದು ಸ್ಥಾಪನೆ ಆಗುತ್ತೆ. ಹಾಗಾದರೆ ಇವತ್ತು ಈ ವಿಡಿಯೋದಲ್ಲಿ ಈ ಟಾಪಿಕನ್ನು ಡಿಸ್ಕಸ್ ಮಾಡೋಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ, ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನವರು ಸಾಕಷ್ಟು ಅಧಿವೇಶನಗಳನ್ನು ಮಾಡ್ತಾರೆ. ಸೊ ಅದರಲ್ಲಿ 1929 ಲಾಹೋರ್ ಅಧಿವೇಶನ ಇರ್ಬೋದು, ಜೊತೆಗೆ ತ್ರಿಪುರ ಅಧಿವೇಶನ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರು ಅಧ್ಯಕ್ಷರಾಗಿರ್ತಾರೆ. ಸೊ ಅದ್ರ ಜೊತೆಗೇ ನಮ್ಮ ಬೆಳಗಾವಿಯಲ್ಲಿ ಕೂಡ ಒಂದು 1924 ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ಆಗುತ್ತೆ. ಸೊ ಅದು ಕೂಡ ಅಧಿವೇಶನ ಬಹಳನೇ ಪ್ರಾಮುಖ್ಯತೆಯನ್ನು ಹೊಂದುತ್ತೆ. ರೀಸನ್ ಏನಪ್ಪ ಅಂತಂದರೆ, ಮಹಾತ್ಮ ಗಾಂಧೀಜಿಯವರು ಒಬ್ಬ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಕರಿತೀವಿ ನಾವು ಅವರಿಗೆ. ಸೊ ಅವರು ಅಧ್ಯಕ್ಷರಾಗಿದ್ದಂಥ ಏಕೈಕ ಒಂದು ಅಧಿವೇಶನಪ್ಪ ಅಂತಂದರೆ ಅದು ಬೆಳಗಾವಿ ಅಧಿವೇಶನ ಅಂತ ಹೇಳ್ತೀವಿ ನಾವು. ಯಾಕಂದರೆ 1924 ನಮ್ಮ ಬೆಳಗಾವಿಯಲ್ಲಿ ಈ ಅಧಿವೇಶನ ಆಗುತ್ತೆ. ಸೊ ಅದಾಗಿ ಈ ವರ್ಷಕ್ಕೆ ಸುಮಾರು 100 ಇಯರ್ಸ್ ಆಗುತ್ತೆ, ಒಂದು 100 ವರ್ಷ ಕಂಪ್ಲೀಟ್ ಆಗಿದೆ. ಇದೇ ವರ್ಷ ನಾವು ಡಿಸೆಂಬರ್ 26, 27ಕ್ಕೆ 2024 ಇದೇ ವರ್ಷಕ್ಕೆ ನಾವು ಇದನ್ನು ತುಂಬಾ ಅದ್ದೂರಿಯಾಗಿ ಬೆಳಗಾವಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಅದು ಅದ್ದೂರಿ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಕೂಡ. ನೀವು ಇದರಲ್ಲಿ ಯಾವ ರೀತಿಯಾಗಿ ಬೆಳಗಾವಿ ನಗರದಾದ್ಯಂತ ದೀಪಾಲಂಕಾರವನ್ನು ಮಾಡಿ ಸರ್ಕಾರ ಗಾಂಧೀಜಿಯವರ ಅಧ್ಯಕ್ಷಸ್ಥಾನ ವಹಿಸಿದಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವನ ಎಷ್ಟು ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಅನ್ನೋದನ್ನು ನಾನು ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತೋರಿಸ್ತಿದ್ದೀನಿ. ಸೊ ನಾನು ಕೂಡ ಕಂಪ್ಲೀಟ್ ಸಿಟಿಯನ್ನು ರೌಂಡ್ ಹಾಕಿ ನಿಮಗೆ ಪ್ರತಿಯೊಂದು ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಯಾವ ರೀತಿ ಅದ್ದೂರಿಯಾಗಿ ಆಚರಣೆ ಮಾಡ್ತೀನಿ ಅನ್ನೋದನ್ನು. ಸೊ ವಿಡಿಯೋನ ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಡೆಫಿನೆಟ್ಲಿ ನೀವು ಈ ವಿಡಿಯೋನ ಲೈಕ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಸೊ ಯಾವ ರೀತಿ ನಮ್ಮ ಬೆಳಗಾವಿ ಇದನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತೀನಿ ಅನ್ನೋದನ್ನು.